ದಾವಣಗೆರೆಯ ಬಳಿಕ ಬೆಳಗಾವಿಯಲ್ಲೂ ಐ ಲವ್ ಮೊಹಮ್ಮದ್ ಕಿಚ್ಚು. ಉರುಸ್ ಮೆರವಣಿಗೆಯಲ್ಲಿ ಐ ಲವ್ ಮೊಹಮ್ಮದ್ ಘೋಷಣೆ ಪ್ರಶ್ನೆ ಮಾಡಿದ ಹಿಂದೂ ನಿವಾಸಿಗಳ ಮೇಲೆ ಕಲ್ಲು ತೂರಾಟ ಮಾಡಲಾಗಿದೆ. ನಗರದ ಖಡಕ್ ಗಲ್ಲಿಯಲ್ಲಿ ಯುವಕರಿಂದ ಕಲ್ಲು ತೂರಾಟ ಮಾಡಲಾಗಿದೆ. ಅನುಮತಿ ಇಲ್ಲದೆ ಖಡಕ್ ಗಲ್ಲಿಗೆ ಎಂಟ್ರಿ ಆಗಿತ್ತು ಈ ಮೆರವಣಿಗೆ ವೇಳೆ ಐ ಲವ್ ಮೊಹಮ್ಮದ್ ಎಂಬ ಘೋಷಣೆಯನ್ನು ಕೂಗಿರೋದು. ಯಾವಾಗ್ಲೂ ಬಾರದ ಮೆರವಣಿಗೆ ಈಗ್ಯಾಕೆ ಈ ಗಲ್ಲಿಗೆ ಬಂತು ಅಂತ ಅಲ್ಲಿನ ಜನ ಪ್ರಶ್ನಿಸ್ತಾ ಇದ್ದಾರೆ. ತಮ್ಮ ಏರಿಯಾಕ್ಕೆ ಬಂದು ಘೋಷಣೆ ಕೂಗಿದ್ಯಾಕೆ, ಸುಮ್ಮನೆ ಬಂದಿದ್ರು ಓಕೆ, ಘೋಷಣೆ ಕೂಗಿದ್ಯಾಕೆ ಅನ್ನೋದು ಅವ್ರ ಪ್ರಶ್ನೆ. ಈ ವೇಳೆ ಮೆರವಣಿಗೆಯಲ್ಲಿ ಸಾಕ್ತಾ ಇದ್ದ ಯುವಕರಿಂದ ಕಲ್ಲು ತೂರಾಟ ಬೇರೆ ಆಗಿದೆ. ಆ ನಂತರ ತಲ್ವಾರ್ ಕೂಡ ಪ್ರದರ್ಶನ ಮಾಡಿ ಗೂಂಡಾ ವರ್ತನೆಯನ್ನ ಪ್ರದರ್ಶಿಸಿದ್ದಾರೆ. ಕೂಡಲೇ ಸ್ಥಳಕ್ಕೆ ಆಗಮಿಸಿ ಮೆರವಣಿಗೆಯನ್ನ ಕಳಿಸಿದ್ದಾರೆ ಪೊಲೀಸರು. ಸ್ಥಳಕ್ಕೆ ಪೊಲೀಸ್ ಕಮಿಷನರ್ ಭೂಷಣ್ ಬೋರಸೆ ಭೇಟಿ ಕೊಟ್ಟಿದ್ದಾರೆ. ಸ್ಥಳೀಯರು ಪೊಲೀಸರಿಂದ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಕಮಿಷನರ್. ನೋಡಿ, ಮೆರವಣಿಗೆ ಸಾಗುವಾಗ ಬೇಕು ಅಂತಾನೆ ಘೋಷಣೆಗಳನ್ನ ಕೂಗಿದ್ದು, ಯಾಕೆ ಈ ಏರಿಯಾಕ್ಕೆ ಬಂದಿದ್ದೀರಾ ಅಂತ ಪ್ರಶ್ನೆ ಮಾಡಿದ್ದಕ್ಕೆ, ಯಾಕೆ ಈ ಘೋಷಣೆಗಳನ್ನ ಇಲ್ಲೇ ಕೂಗ್ತಿದ್ದೀರಾ ಅಂತ ಕೇಳಿದ್ದಕ್ಕೆ ಕಲ್ಲು ತೂರಾಟ ಮಾಡೋದ್ರ ಜೊತೆಗೆ ತಲ್ವಾರನ್ನ ಕೂಡ ಪ್ರದರ್ಶನ ಮಾಡಿರುವಂಥದ್ದು. ಇದು ಈಗ ವ್ಯಾಪಕ ವಿರೋಧಕ್ಕೆ ಕಾರಣವಾಗ್ತಾ ಇದೆ. ಸದ್ಯ ಈಗ ಪರಿಸ್ಥಿತಿ ಹತೋಟಿಗೆ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಪೊಲೀಸ್ ಆಫೀಸರ್ಸ್ಗಳು. ಬಟ್ ಬೂದಿ ಮುಚ್ಚಿದ ಕೆಂಡದಂಥ ವಾತಾವರಣ ಅಂತೂ ಇದೆ. ಇನ್ನು ಎರಡೂ ಸಮುದಾಯದ ಎರಡೂ ಧರ್ಮದ ಹಿರಿಯರು ಕೂತು ಮಾತಾಡಿ ಎಲ್ಲ ಕಂಟ್ರೋಲ್ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಎನ್ನುವುದನ್ನು ಕೂಡ ಕಮಿಷನರ್ ಮಾಹಿತಿ ನೀಡ್ತಾ ಇದ್ರು. ಬಿಡಪ್ಪ ಬಿಡ, ಅದೆಲ್ಲ ನಮ್ಮ ಕೆಲಸ ನಾವು ಮಾಡ್ತು ಬಿಡ್ರಲ್ಲ ಸರ್. ಬಿದ್ದಿದ್ದು ಅಂತ ಅಷ್ಟೇ ಅದನ್ನ. ಬಟ್ ಏನು ಅವರು ಮುಸ್ಲಿಂ ಯುವಕರು ಉರುಸ್ ಮೆರವಣಿಗೆದಲ್ಲಿ ಸ್ವಲ್ಪ ಜಾಸ್ತಿ ಜನ ಇದ್ರು. ಅದು ಮರಾಠ ಗಲ್ಲಿಯಲ್ಲಿ ಬರಬಾರ್ದು, ಅವ್ರು ಪ್ರತಿ ವರ್ಷ ಬೇರೆ ಗಲ್ಲಿ ಅಂತ ಹೋಗೋದು. ಈ ಸಲ ಹೆಚ್ಚಿಗೆ ಇಲ್ಲಿ ಮರಾಠ ಗಲ್ಲಿಯಲ್ಲಿ ಎಂಟರ್ ಆದ ಕೂಡಲೇ ಸ್ವಲ್ಪ ಅವರು ಅದು ಬಂದಿದ್ದು ಉರುಸ್ನ ಮೆರವಣಿಗೆಯಲ್ಲಿ ಯುವಕರು ಕೆಲವೊಂದು ಘೋಷಣೆ ಕೂಗಂತಾನೆ ಇದು ವಿರೋಧವಾಗಿ ಇದು ಮರಾಠ ಕಾಲನಿ ಇರೋದ್ರಿಂದ ಅಲ್ಲಿ ಕೂಡ ಯುವಕರು ಜಮಾ ಆಗಿದ್ರು. 2 ಕಲ್ಲಿನೂ ಬಿದ್ದಿದ್ದು ಅಂತ ಇಮಿಡಿಯೇಟ್ ನಮ್ಮ ಅಧಿಕಾರಿಗಳು ಬಂದಿದ್ದರು, ನಾವೆಲ್ಲ ಬಂದಿದ್ದೀವಿ, KSRP ನೇಮಿಸಿದ್ದೀವಿ. ಈಗೆಲ್ಲನೂ ಕೂಡ ಎಲ್ಲ ಪೆಟ್ರೋಲಿಂಗ್ ಮಾಡ್ತಾ ಇದ್ದೀವಿ. ಯಾವುದೋ ಏನು ಯಾರಿಗೇನು ತೊಂದರೆ ಏನಾಗಿಲ್ಲ. ಅದು ಸುಮ್ಮನೆ ಸ್ವಲ್ಪ ಜನ ಜಾಸ್ತಿ ಸೇರಿದ್ರು, ಸ್ವಲ್ಪ ದೇಶ ವಾತಾವರಣ ಇತ್ತು. ಈಗೆಲ್ಲ ತಿಳಿಯಾಗಿದೆ, ಎಲ್ಲ ಜನರನ್ನು ಕಳಿಸ್ತಾ ಇದ್ದೀವಿ. ಬೆಳಗಾವದಲ್ಲಿ ಒಂದು ಹಬ್ಬಗಳು ಬಂದ ಹಿನ್ನೆಲೆಯಲ್ಲಿ ಸ್ವಲ್ಪ ಅದು ವಾಡಿಕೆ ಅಂತಕ್ಕಿಂತಲೂ ಹೆಚ್ಚಿಗೆ ಈ ಸಲ ಇದನ್ನ ಮಾಡಿದವು. ಕೆಲವೊಂದಿಷ್ಟು ಐಲು ಮೊಹಮ್ಮದ್ ಹಾಕೋದು, ಅದಕ್ಕೆ ಕೌಂಟ್ರಾಗಿ ಬೇರೆ ಇವರು ಹಿಂದೂ ಧರ್ಮದವರು ಕೂಡ ಕೆಲವೊಂದು ಅವ್ರ ದೇವ್ರಗಳ ಬಗ್ಗೆನೂ ಹಾಕೋದಾಯ್ತು. ರಾಜಕೀಯ ಮುಖಂಡರು ಶುಭಾಶಯಗಳು ಹಾಕೋದು, ಈದ್ ಮಿಲಾದು, ಗಣೇಶ ಮತ್ತು ದಸರಾ ಒಂದು ಸೀರೀಸ್ ಆಫ್ ಹಬ್ಬಗಳಾಗಿರೋದ್ರಿಂದ ಎರಡು ಸಮಾಜಕ್ಕೆ ಇದಾಗಿರೋದ್ರಿಂದ ಭಾಳಷ್ಟು ಬ್ಯಾನರ್ ಪೋಸ್ಟರ್ಗಳು ಸ್ವಲ್ಪ ಹಾವಳಿ ಜಾಸ್ತಿ ಆಗಿದೆ. ಅದಕ್ಕೆ ಕೆಲವೊಂದು ಸಲ ನಾವು ಅದ್ರ ಬಗ್ಗೆ ನಾವು ಸ್ಟ್ರಿಕ್ಟ್ ಕ್ರಮ ಜರುಗಿಸಬೇಕು, ಕಾರ್ಪೊರೇಷನ್ ತೆಗಿಬೇಕಂತಾಗೂ ಕೂಡ ಅನಿವಾರ್ಯವಾಗಿ ಕೆಲವೊಂದು ರಾಜಕೀಯ ಇದ್ರದ್ದು ಹಿತಾಸಕ್ತಿಗಳ ಸಲುವಾಗಿ ಒಂದಿಷ್ಟು ಇದಾಗಿರ್ತದೆ. ಈಗ ನಾಳೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬೆಳಗಾವಿ ಭೇಟಿ ಕೊಡ್ತಾ ಇದ್ದಾರೆ. ಅದರ ನಂತರ ಕಾರ್ಪೊರೇಷನ್ ಎಲ್ಲ ತೆರವುಗೊಳಿಸ್ತಾ ಇದ್ದಾರೆ. ಅದಕ್ಕೆ ನಾವು ಪೊಲೀಸ್ ಬಂದೋಬಸ್ತಿ ಕೊಡ್ತಾ ಇದ್ವಿ. ನಾವೆಲ್ಲ ಬಂದೋಬಸ್ತಿ ಎಲ್ಲ KSRP ನಮ್ಮೆಲ್ಲ ACPs ಇನ್ಸ್ಪೆಕ್ಟರ್ಸ್ ಎಲ್ಲ ಬಂದಿದ್ದಾರೆ. ಬಂದೋಬಸ್ತಿ ನಾವು ಮುಂದುವರಿಸ್ತೀವಿ. ಯಾವುದು ಕೂಡ ಈಗೇನು ಅವಘಡ ಏನಾಗಿಲ್ಲ. ಜನ ಸೇರಿದ್ರು ಅವ್ರನ್ನೆಲ್ಲ ಕಳಿಸ್ಕೊಟ್ಟಿದ್ವಿ. ಸುಮಾರು 2 ಕಲ್ಲು ಬಿದ್ದು ಅಂತ ಅಷ್ಟೇ ಅದ. ಸ್ವಲ್ಪ ಒಂದಿಷ್ಟು ಇವತ್ತು ಖಡಕ್ಗಲ್ಲಿನಲ್ಲಿ ಒಂದು 2 ಕೋಮಿನ ಜನರದಲ್ಲಿ ಸ್ವಲ್ಪ ಘರ್ಷಣೆ ನಡೆದಿದೆ. ಒಂದು ಧರ್ಮದ ಧಾರ್ಮಿಕ ಮೆರವಣಿಗೆ ಇತ್ತು, ಅವರದು ಒಂದು ರೂಟ್ ಫಿಕ್ಸ್ ಇದೆ. ಅದರಲ್ಲಿ ರಿಟರ್ನ್ ವಾಪಸ್ ಹೋಗುವಾಗ ಆ ಮೆರವಣಿಗೆ ಹಳೆ ರೂಟ್ನಲ್ಲಿ ಹೋಗಿದೆ. ಬಟ್ ಕೆಲವು ಹುಡುಗರು ಬೇರೆ ದಾರಿಗೆ ಬಂದ್ಬಿಟ್ಟಿದ್ದಾರೆ, ಖಡಕ್ಗಲ್ಲಿನಲ್ಲಿ ಎಂಟ್ರಿ ಆಗಿದ್ದಾರೆ. ಅಲ್ಲಿ ಘೋಷಣೆ ವಗೇರೆ ಕೂಗ್ತಾ ಇದ್ರು. ಆವಾಗ ಇನ್ನೊಂದು ಧರ್ಮದ ಹುಡುಗರು ಇಲ್ಲಿ ಯಾಕೆ ಬಂದಿದೆ ಅಂತ ಕೇಳಿದ್ದಾರೆ. 2 ಕಮ್ಯುನಿಟಿದು ಹಿರಿಯರು ಈ ಘರ್ಷಣೆಯನ್ನು ತಕ್ಷಣವೇ 2 ಅವರವ್ರ ಕಮ್ಯುನಿಟಿ ಹುಡುಗರಿಗೆ ಅಲ್ಲಿಂದ ಕಳಿಸಿದ್ದಾರೆ. ಇಲ್ಲಿ ಸ್ಥಳೀಯರು ಕಲ್ತೂರಾಟ ಆಗಿದೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಬಟ್ ನಮ್ಮ ಗಮನದಲ್ಲಿ ಯಾರಿಗೆ ಏನು ಗಾಯ ಆಗಿಲ್ಲ. CCTV ಫುಟೇಜ್ ನಮ್ಮವರು ಕಲೆಕ್ಟ್ ಮಾಡ್ತಾ ಇದ್ದಾರೆ. ಯಾರು ಬೇಕಂತೆ ತರಲೆ ಮಾಡಿದರೆ ಅದು CCTVನಲ್ಲಿ ಡಿಜಿಟಲ್ ಎವಿಡೆನ್ಸ್ ನಮ್ಗೆ ಏನು ಸಿಗುತ್ತೆ ಅದರ ಆಧಾರದ ಮೇಲೆ ಕ್ರಮ ತಗೋತೀವಿ. ಪೊಲೀಸ್ ಪ್ರೆಸೆನ್ಸ್ ನಾವಿಲ್ಲಿ ಸಾಕಷ್ಟು ಹಾಕಿದ್ದೀವಿ. ಯಾವುದೇ ಅಹಿತಕರ ಘಟನೆ ಆಗಕ್ಕೆ ನಾವು ಬಿಡಲ್ಲ. ಮತ್ತು 2 ಧರ್ಮದ ಹಿರಿಯರು ಯಾರು ಇನ್ನು ಸಮಸ್ಯೆಗೆ ಬಗೆಹರಿಸಲಿಕ್ಕೆ ಪೊಲೀಸರಿಗೆ ಸಹಾಯ ಮಾಡಿದರೆ ಅವರಿಗೆ ನಾನು ಧನ್ಯವಾದ ಹೇಳ್ತೇನೆ.
ಬೆಂಗಳೂರಿಗೆ ಯಾರು ಅದು ಈಗ CCTV ಫುಟೇಜ್ ತಗೋತಾ ಇದ್ದಾರೆ ನಮ್ಮವರು, ಅದರಿಂದ ಗೊತ್ತಾಗ್ತದೆ. ನಾವು ಕಂಪ್ಲೇಂಟ್ ತಗೋತಾ ಇದ್ದೀವಿ. ಅದರ ಮೇಲೆ ಎವಿಡೆನ್ಸ್ ಆಧಾರದ ಮೇಲೆ ನಾವು ಯಾರು ಮಾಡಿದ್ದಾರೆ ತಪ್ಪು ಅವ್ರ ಮೇಲೆ ಕ್ರಮ. ಯಾರಿಗೆ ಏನು ಗಾಯ ಆಗಿಲ್ಲ, ಇದರಲ್ಲಿ ಏನು ಘಟನೆ ಕೂಡ ಆಗಿಲ್ಲ. ಎರಡೂ ಕೋಮಿನ ಹಿರಿಯರು ಬಹಳ ದೊಡ್ಡ ರೋಲ್ ಇಲ್ಲಿ ಬಳಸಿದ್ದಾರೆ. ಈ ಯಂಗ್ ಹುಡುಗರು ಇರ್ತಾರೆ, ಅವರಿಂದ ಈ ಘಟನೆ ಆಗಿದೆ. ಅವ್ರಿಗೆ ಕೂಡ ನಾವು ಅವ್ರ ಮೇಲೆ ಕಾನೂನು ಇರುತ್ತೆ ಕ್ರಮ. ಒಂದಿಷ್ಟು ಕಾಂಟ್ರವರ್ಸಿ ಘೋಷಣೆಗಳು ಹಾಕಿದ್ದಾರೆ, ಮಾರಿಂಗೆ ಕಾಲದಲ್ಲಿ ಬಾಬ್ ಸೇನಿದ್ದಾರೆ. ನಾವು ಅದು CCTV ನಲ್ಲಿ ಏನು ತಲವಾರು ಹಿಡ್ಕೊಂಡು ಬಂದಿದ್ರು. ನಾವು ಇನ್ನೂವರೆಗೆ ಒಂದೆರಡು ಮೊಬೈಲ್ನಲ್ಲಿ ನನಗೆ ತೋರಿಸಿದ್ದಾರೆ. ಅದರಲ್ಲಿ ತಲವಾರ್ ನಮಗೆ ಕಂಡು ಬಂದಿಲ್ಲ, ಲಾಠಿ ಕಂಡು ಬಂದಿದೆ. ಅದು ನಾವು ಪೂರ್ತಿ ಈ ಬೀದಿನಲ್ಲಿ ಎಷ್ಟು CCTV ಇದೆ ಅದು ಎಲ್ಲ ಚೆಕ್ ಮಾಡ್ತೀವಿ. ಯಾರು ತಪ್ಪು ಮಾಡಿದರೆ ಅವ್ರ ಮೇಲೆ ಕಠಿಣ ಕಾನೂನು ರೀತಿಯ ಕ್ರಮ ಆಗುತ್ತೆ. ಸರಿ, ಈ ಪ್ರೊಸೀಜರ್ ಇಲ್ಲಿ ಪ್ರತಿ ಸರಿ ಆಗ್ತಿದ್ದಿಲ್ಲ ಅಂತ, ಇದೇ ಸರಿ ಆಗಿದೆ ಅಂತ, ಪರ್ಮಿಷನ್ ತೊಗೊಂಡಿದ್ರೆ ಹೇಗೆ? ಅದು ಹೌದು, ನಮ್ಮ ಗಮನದಲ್ಲಿ ಇತ್ತು. ದೇವ್ ಟೇಕನ್ ಇದು ಎಲ್ಲ ನಮ್ಮ ಸಿಬ್ಬಂದಿ ಕೂಡ ಹಾಕಿದ್ದೀವಿ, ನಮ್ಮ ಸ್ಟಾಫ್ ಕೂಡ ಇತ್ತು. ಸ್ಟಾಫ್ ಅಲ್ಲಿ ಒರಿಜಿನಲ್ ರೂಟಲ್ಲಿ ಇದ್ರು. ಇಲ್ಲಿ ಕೆಲವು ಹುಡುಗರು ಬಂದ್ಬಿಟ್ಟಿದ್ದಾರೆ, ಎಸ್ಪೆಷಲಿ ಯಂಗ್ ಹುಡುಗರು. ಅವರಿಂದ ಇದು ತಪ್ಪಾಗಿದೆ. ಅವ್ರ ಮೇಲೆ ಕಾನೂನು ಕ್ರಮ ಆಗುತ್ತೆ. ಒಂದಿಷ್ಟು ಬೆಳಗಾವಿ ಸಿಟಿಯಲ್ಲಿ ಆಗಿದೆ ಅಂತ ಅದೇ ಹೇಳ್ತಾ ಇದ್ದೀನಿ, ತಪ್ಪಾಗಿ ಇಲ್ಲಿ ಕೆಲವು ನೋಡಿ, ಪರಿಸ್ಥಿತಿ ಈಗ ನಾರ್ಮಲ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಪೊಲೀಸ್ ಅಧಿಕಾರಿಗಳು. ಬಟ್ ಇದಕ್ಕೆ ಸಂಬಂಧಪಟ್ಟಂತೆಗೆ ಸಾಕಷ್ಟು ಚರ್ಚೆಗಳಾಗ್ತಾ ಇರುವಂಥದ್ದು. ಬುದ್ಧಿ ಮುಚ್ಚಿದ ಕೆಂಡದ ವಾತಾವರಣ ಇದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಬಟ್ ಎರಡೂ ಸಮುದಾಯದ ಹಿರಿಯರೆಲ್ಲ ನಿಂತು ಬಗೆಹರಿಸಿದ್ದಾರೆ ಈ ಸಮಸ್ಯೆ, ಮತ್ತೆ ಉಲ್ಬಣ ಆಗೋದಿಲ್ಲ ಅನ್ನೋದನ್ನು ಕೂಡ ಹೇಳಲಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆಗೆ ಇದೀಗ FIR ದಾಖಲು ಮಾಡ್ಕೊಂಡಿದ್ದಾರೆ. ಯಾರು ಈ ರೀತಿಯಾಗಿ ಕೃತ್ಯವನ್ನು ಎಸಗಿದ್ರು ಅವ್ರ ವಿರುದ್ಧ ಆ್ಯಕ್ಷನ್ ಆಗಬೇಕಾಗತ್ತೆ. ಯಾಕಂದರೆ ಇದು ಸಮಾಜದ ಸ್ವಾಸ್ಥ್ಯ, ನೆಮ್ಮದಿ ಹಾಳು ಮಾಡುವಂಥ ಕೆಲಸವನ್ನು ಮಾಡೋದು. ಕಲ್ಲು ತೂರಾಟ ಮಾಡ್ತಾರೆ, ತಲ್ವಾರ್ ಹಿಡಿದು ಪ್ರದರ್ಶನ ಮಾಡ್ತಾರೆ ಅಂತಂದರೆ ಹಾಗೆ ಬಿಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ನಾಳೆ ದಿನ ಇನ್ನೊಂದು ಮಾಡ್ತಾರೆ, ಮತ್ತೊಂದು ಮಾಡ್ತಾರೆ, ಸಮಸ್ಯೆಗಳು ಉಲ್ಬಣ ಆಗಬಹುದು. ಹಾಗಾಗಿ ಶಾಂತಿ ಸುವ್ಯವಸ್ಥೆ ಕಾಪಾಡುವಂಥ ನಿಟ್ಟಿನಲ್ಲಿ ಪೊಲೀಸರು ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಅದಲ್ಲದೆ ಇವತ್ತು ಬೆಳಗಾವಿಗೆ CM ಕೂಡ ಭೇಟಿಯನ್ನು ಕೊಡ್ತಾ ಇರೋದು. ಹಾಗಾಗಿ ಸಾಕಷ್ಟು ಎಚ್ಚರಿಕೆಯನ್ನು ವಹಿಸಲಾಗಿದೆ. ಇವತ್ತು ಬೀದಿಯಲ್ಲೂ ಕೂಡ ಹೆಚ್ಚಿನ ಅಲರ್ಟನ್ನು ಮಾಡಲಾಗಿದೆ. ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ನಡೆಯದಂತೆಯೇ ಹೆಚ್ಚಿನ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಂಡಿರೋದು. ಮೊದಲೇ ಪ್ಲಾನ್ ಮಾಡಿದ ಹಾಗೆ ಮೆರವಣಿಗೆ ಯಾವ ರೂಟ್ನಲ್ಲಿ ಹೋಗಬೇಕಾಗಿತ್ತು ಅದೇ ರೂಟ್ನಲ್ಲಿ ಹೋಗಿದ್ರೆ ಏನು ಸಮಸ್ಯೆ ಆಗ್ತಾ ಇರಲಿಲ್ಲ. ಆದರೆ ಆ ಪ್ಲಾನಿಗೆ ವಿರುದ್ಧವಾಗಿ ಮೆರವಣಿಗೆ ಹೋಗಿದ್ದು ಮತ್ತು ಜೈಕಾರವನ್ನು ಕೂಗಿದ್ದೇ ಇಲ್ಲಿ ಸಮಸ್ಯೆಗೆ ಕಾರಣ ಆಗಿರೋದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್. ಬೆಳಗಾವಿಯಿಂದ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶ್ರೀಧರ್, ಸದ್ಯದ ಪರಿಸ್ಥಿತಿ ಯಾವ ರೀತಿ ಆಗಿದೆ? ಎಲ್ಲವೂ ನಾರ್ಮಲ್ ಆಗಿದೆ? ಯಾಕಂದರೆ ಇವತ್ತು CM ಕೂಡ ಭೇಟಿ ಕೊಡ್ತಾ ಇದ್ದಾರೆ. ಹಾಗಾಗಿ ಅಲ್ಲಿನ ಭದ್ರತೆ ಯಾವ ರೀತಿ ಆಗಿದೆ ಅಂತ? ನೀತಿ ಬೆಳಗಾವಿಯ ಕಡಗಲ್ಲಿಯಲ್ಲಿ ಸದ್ಯ ಈಗ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಿದೆ ಅಂತ ಹೇಳ್ಬೋದು. ಈಗ ನಾವು ಬೆಳಗಾವಿ ಕಡಗಲ್ಲಿಯಲ್ಲಿ ಇರ್ತಕ್ಕಂಥ ದೃಶ್ಯಗಳನ್ನ ತೋರಿಸ್ತಾ ಇದ್ದೀವಿ. ನೀತಿ ಈಗ ಏನು KSRP ತುಕಡಿಯನ್ನು ಕೂಡ ಇಲ್ಲಿ ನಿಯೋಜಿಸಲಾಗಿದೆ. ನಿನ್ನೆ ರಾತ್ರಿ ಏನು ಮಾರ್ಕೆಟ್ ಮತ್ತು ಖಡೆ ಬಜಾರ್ ಲಿಮಿಟ್ನ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಒಂದು ಏನು ದರ್ಗಾದ ಉರ್ಸ್ ಇರುತ್ತೆ, ಆ ಉರ್ಸಿನಲ್ಲಿದ್ದಂಥ ಒಂದು ಗುಂಪು ಏನಿದೆ, ಈ ಒಂದು ಕಡಗಲ್ಲಿಯ ಅಂದರೆ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ನೀತಿ, ನನ್ನ ಎಡಬದಿ ಇರ್ತಕ್ಕಂಥ ಈ ಒಂದು ಕಡಗಲ್ಲಿ ಏನಿದೆ, ಈ ಒಂದು ಕಡಗಲ್ಲಿಯಿಂದ ಉರ್ಸಿನ ಒಂದು ಗುಂಪಿನಿಂದ ಮೆರವಣಿಗೆ ಬರುತ್ತೆ. ಮೆರವಣಿಗೆ ಬರುವಂಥ ಸಂದರ್ಭದಲ್ಲಿ ಐ ಲವ್ ಯು ಮೊಹಮ್ಮದ್ ಅನ್ನುವಂಥ ಘೋಷಣೆಯನ್ನು ಹಾಕುವಂಥದ್ದು. ನೀತಿ ನಾನು ತೋರಿಸ್ತಾ ಇದ್ದೀನಿ, ಅಲ್ಲಿ ಬೋರ್ಡ್ ಕೂಡ ಏನು ಬ್ಯಾನರ್ ಕೂಡ ಕಟ್ಟಿರ್ತಕ್ಕಂಥದ್ದು ಐ ಲವ್ ಯು ಮೊಹಮ್ಮದ್ ಅನ್ನುವಂಥ ಒಂದು ಘೋಷಣೆ ಹಾಕುವ ಮೂಲಕ ಕೆಲವೊಂದಿಷ್ಟು ಧಾರ್ಮಿಕ ಏನು ಘೋಷಣೆಗಳನ್ನ ಹಾಕುವ ಮೂಲಕ ಇಲ್ಲಿಂದ ಒಂದು ಗುಂಪು ಬರುತ್ತೆ. ಇದನ್ನು ಏಕಾಏಕಿ ಏನು ಮತ್ತೊಂದು ಕೋಮಿನ ಜನರೇನಿದ್ದಾರೆ ತಕ್ಷಣ ಹೊರ ಬಂದಿದ್ದಕ್ಕೆ ವಿರೋಧ ವ್ಯಕ್ತಪಡಿಸ್ತಾರೆ. ಆಗ ಈ ಒಂದು ಏನು ಮೆರವಣಿಗೆ ಸಂದರ್ಭದಲ್ಲಿ ಕೂಡ ಪೊಲೀಸರು ಕೂಡ ಹೆಚ್ಚಿನ ಪೊಲೀಸ್ ಭದ್ರತೆ ಇರೋದಿಲ್ಲ. ಯಾಕಂದರೆ ಪ್ರತಿ ಬಾರಿ ಈ ಒಂದು ಉರ್ಸಿನ ಸಂದರ್ಭದಲ್ಲಿ ಬೇರೆ ಜಾಲ್ಗಾರ್ಗಲ್ಲಿ ಮಾರ್ಗವಾಗಿ ಈ ಒಂದು ಉರ್ಸಿನ ಮೆರವಣಿಗೆ ಹೋಗುತ್ತೆ. ಆದರೆ ನಿನ್ನೆ ಈ ಒಂದು ಮಾರ್ಗದ ಮೂಲಕ ಯಾಕೆ ತೆಗೆದುಕೊಂಡು ಬಂದರು ಅನ್ನುವಂಥ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿ ಒಂದಿಷ್ಟು ಗೊಂದಲ ವಾತಾವರಣ ನಿರ್ಮಾಣ ಆಗುತ್ತೆ. ಆಗಲೇ ಏನು ತಕ್ಷಣವೇ ಆ ಒಂದು ಜಾಲ್ಗಾರ್ಗಲ್ಲಿ ಭಾಗದಿಂದ ಒಂದಿಷ್ಟು ಕಲ್ಲು ತೂರಾಟಗಳನ್ನು ನಡೆಯುವಂಥದ್ದು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಈ ಒಂದು ಕಡಗಲ್ಲಿಯಲ್ಲಿರ್ತಕ್ಕಂಥ ಏನು ಮಹಾತ್ಮ ಫುಲೆ ಚೌಕ್ ಏನಿದೆ, ಈ ಒಂದು ಭಾಗದಲ್ಲಿ ಕಲ್ಲು ತೂರಾಟ ನಡೆಯುವಂಥದ್ದು. ನೀತಿ ಕಲ್ಲುಗಳು ಬಿದ್ದಿರ್ತಕ್ಕಂಥ ದೃಶ್ಯಗಳು ಕೂಡ ತೋರಿಸ್ತಾ ಇದ್ದೀನಿ ನಿಮಗೆ. ಇಲ್ಲಿ ಒಂದು ಕಲ್ಲು ತೂರಾಟ ನಡೆಯುತ್ತೆ. ತದನಂತರ ಒಂದಿಷ್ಟು ಗೊಂದಲ ವಾತಾವರಣ ನಿರ್ಮಾಣ ಆಗುತ್ತೆ. ತಕ್ಷಣವೇ ಎರಡೂ ಸಮುದಾಯದ ಏನು ಕೋಮಿನ ಮುಖಂಡರು ಏನಿದ್ದಾರೆ ಅವರು ಏನು ನೇತೃತ್ವ ವಹಿಸಿ ಆಗುವಂಥ ಬಹುದೊಡ್ಡ ಸಂಘರ್ಷವನ್ನು ತಪ್ಪಿಸ್ತಾರೆ. ಅದಾದ ಬಳಿಕ ಏನು ಪೊಲೀಸ್ ಕಮಿಷನರ್ ಸೇರಿದಂತೆ DCP ನಾರಾಯಣ ಬರ್ಮನಿ ಸೇರಿದಂತೆ ಹಿರಿಯ ACP ಮಟ್ಟದ ಅಧಿಕಾರಿಗಳು ಕೂಡ ಒಂದು ಸ್ಥಳಕ್ಕೆ ಬರ್ತಾರೆ, ಪರಿಸ್ಥಿತಿಯನ್ನು ತಿಳಿಗೊಳಿಸುವಂಥ ಕೆಲಸವನ್ನು ಮಾಡ್ತಾರೆ. ನೀತಿ ಅದಾದ ಬಳಿಕ ಈಗ ಮಾರ್ಕೆಟ್ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ಕೂಡ ದಾಖಲಾಗಿದೆ. 10 ಜನರ ಹೆಸರು ಸೇರಿಸಿ ಒಟ್ಟು 50 ಜನರ ವಿರುದ್ಧ ಒಂದು ಕೇಸ್ ಕೂಡ ದಾಖಲಾಗಿರ್ತಕ್ಕಂಥದ್ದು. ಇಲ್ಲಿವರೆಗೆ ಒಬ್ಬ ಆರೋಪಿಯನ್ನು ಕೂಡ ಇನ್ನೂ ಅರೆಸ್ಟ್ ಮಾಡಿಲ್ಲ. ಯಾಕಂದರೆ ಇವತ್ತು ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ, ಹಾಗಾಗಿ ಪೊಲೀಸ್ ಕೂಡ CM ಭದ್ರತೆಯಲ್ಲಿ ಬಿಗಿ ಆಗಿರ್ತಕ್ಕಂಥದ್ದು. ಮತ್ತೊಂದು ಕಡೆ ದೃಶ್ಯವನ್ನು ತೋರಿಸ್ತಾ ಇದ್ದೀನಿ ನೀತಿ. ಒಂದೇನಂದರೆ ಕಡಗಲ್ಲಿಯಲ್ಲಿ ಸಾಕಷ್ಟು ವಿವಾದಾತ್ಮಕ ಬೋರ್ಡ್ ಮತ್ತು ಬ್ಯಾನರ್ಗಳು ಇರ್ತಕ್ಕಂಥದ್ದು. ಒಂದು ಕಡೆ ಐ ಲವ್ ಯು ಮೊಹಮ್ಮದ್ ಅನ್ನುವಂಥ ಬೋರ್ಡ್ ಆಗಿರ್ಬೋದು, ಮತ್ತೊಂದು ಕಡೆ ಪ್ಯಾಲೆಸ್ತೇನೆ ಬೆಂಬಲಿಸಿರ್ತಕ್ಕಂಥ ಒಂದು ಬೋರ್ಡ್ ಆಗಿರ್ಬೋದು. ಇದಕ್ಕೆ ಪ್ರತಿಯಾಗಿ
ಏನು ಮತ್ತೊಂದು ಬೋರ್ಡ್ ಇದೆ ರೀತಿ ನಾನು ತೋರಿಸ್ತಾ ಇದ್ದೀನಿ, ಐ ಲವ್ ಯು ಜೈ ಶ್ರೀರಾಮ್ ಅನ್ನೋಂಥ ಒಂದು ಬೋರ್ಡ್ ಹಾಕುವ ಮೂಲಕ ಇದಕ್ಕೆ ಪ್ರತಿಯಾಗಿ ಇಲ್ಲೊಂದು ಹಾಕಿರ್ತಕ್ಕ, ಅಂದರೆ ನಮ್ದು ಏನೇ ಪ್ರೀತಿ ಇದ್ರು ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಮಾತ್ರ ನೀವು ಏನು ಪ್ರತಾಪ್ಗಢದಲ್ಲಿ ಆದಂಥ ಘಟನೆಯನ್ನು ಮರ್ತಿದ್ದೀರಾ ಅನ್ನುವಂಥ ಒಂದು ಏನು ಹಿಂದಿಯಲ್ಲಿ ಬರ್ತದ ಸ್ಲೋಗನ್ ಕೂಡ ಇರ್ತಕ್ಕಂಥದ್ದು. ಇದು ಏನಂದರೆ ಎರಡು ಕೋಮುಗಳ ಮಧ್ಯೆ ಒಂದಿಷ್ಟು ಸಂಘರ್ಷಕ್ಕೆ ಒಂದು ಬ್ಯಾನರ್ ಎಡೆ ಮಾಡಿಕೊಡ್ತಾ ಇದ್ದಾವೆ ಅನ್ನೋಂಥ ಒಂದು ಪ್ರಶ್ನೆ ಮನೆ ಮಾಡಿರ್ತಕ್ಕಂಥದ್ದು. ಯಾಕಂದ್ರೆ ಬ್ಯಾನರ್ ವಿಚಾರ ಬಗ್ಗೆ ಸಾಕಷ್ಟು ಗಲಾಟೆಗಳಾಗಿದ್ದಾವೆ, ಸಾಕಷ್ಟು ಏನು ಪ್ರಾಣ ಹೋಗುವಂಥ ಘಟನೆ ಕೂಡ ಹಿಂದೆ ನಡೆದಿರ್ತಕ್ಕಂಥದ್ದು. ಇದು ಕಡಗಲ್ಲಿ ಅಂದರೆ ನಿರಂತರವಾಗಿ ಹಿಂದೆ ಈ ನಡೆದಂಥ ಕೋಮು ಗಲಭೆಗಳೇನಿದ್ದಾವೆ ಅವೆಲ್ಲವೂ ಕೂಡ ಇದೆ ಒಂದು ಕಡಗಲ್ಲಿಂದ ಆರಂಭಗೊಂಡಿರ್ತಕ್ಕಂಥದ್ದು. ಇದೇ ಕಾರಣಕ್ಕಾಗಿ ನಿರಂತರವಾಗಿ ಇಲ್ಲಿ ಏನು ಪೊಲೀಸ್ ಔಟ್ಪೋಸ್ಟ್ ಕೂಡ ಇಲ್ಲಿ ನಿಯೋಜನೆ ಮಾಡಲಾಗಿರುತ್ತೆ. ಇಷ್ಟೆಲ್ಲ ಭದ್ರತೆ ಇದ್ರೂ ಕೂಡ ಪೊಲೀಸರ ಸಮ್ಮುಖದಲ್ಲೇ ಒಂದು ತಲವಾರನ್ನು ಹಿಡಿದು ಕಡಗಲ್ಲಿಯ ಏನು ಮಾರ್ಗವಾಗಿ ಏನು ಬಂದಿದೆ ಅದು ಈಗ ಸಾಕಷ್ಟು ಈಗ ಸ್ಥಳದಲ್ಲಿ ಬಿಗುವಿನ ವಾತಾವರಣಕ್ಕೆ ಕಾರಣವಾಗಿದೆ ಅಂತ ಹೇಳ್ಬೋದು. ಈಗ ಸ್ಥಳದಲ್ಲಿ ಬಿಗಿ ಪೊಲೀಸ್ ಭದ್ರತೆ ನಿಯೋಜಿಸಲಾಗಿದೆ. ಜೊತೆಗೆ ಈಗಾಗಲೇ ಆರೋಪಿಗಳ ವಿರುದ್ಧ ಕೇಸ್ ಕೂಡ ದಾಖಲಾಗಿದೆ. ಜೊತೆಗೆ ಆರೋಪಿಗಳನ್ನು ಬಂಧಿಸುವಂಥ ಕೆಲಸವನ್ನು ಪೊಲೀಸರು ಮಾಡಬೇಕಾಗಿದೆ. ನೀತಿ ಶ್ರೀಧರ್, 1 ಸೆಕೆಂಡ್ ಹೋಲ್ಡ್. ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಅಪ್ಡೇಟ್ ಇದೆ, ಮತ್ತೆ ನಾನು ನಿಮ್ಮನ್ನ ಕನೆಕ್ಟ್ ಆಗ್ತೀನಿ.